ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾರೆ. ಗೌಡ್ರು ಈ ಥರ ತಪ್ಪು ಮಾಡೋಕ್ಕಿಲ್ಲ ಅಪ್ಪಯ್ಯ, ವಿನಂತಿ ಅಕ್ಕಂಗೆ ನಿಜ ಅನ್ಯಾಯ ಆಗಿದ್ರೆ ನಾನೇ ಅವ್ರ ಪರ ನಿಲ್ತಿದ್ರು. ಆದರೆ ಮನಸ್ಸಲ್ಲೂ ಅವರು ಬೇರೆ ಹೆಂಗಸನ್ನ ಕನಸಲ್ಲೂ ನೆನಪು ಮಾಡ್ಕೊಳ್ಳೋಕ್ಕಿಲ್ಲ ಅಪ್ಪಯ್ಯ ಅಂತ ಅಳ್ತಾ ಹೇಳ್ತಾ ಇರ್ತಾಳೆ. ಅವ್ರ ವಿರುದ್ಧ ಮಸಲತ್ತು ಮಾಡವ್ರೆ, ಹಾಗಾಗಿ ಗುಟ್ಟಾಗಿ ಹಟ್ಟಿಲಿ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ. ವಿದ್ಯಾ ಹೇಳ್ತಾಳೆ. ಅಷ್ಟೊತ್ತಿಗೆ ವಿದ್ಯಾನಪ್ಪ, ನಮ್ಮ ಅಳಿಯಂದ್ರಿಂದ ಈ ಥರ ತಪ್ಪಾಗಿದೆ ಅಂದರೆ ಆ ಭಗವಂತನೂ ಮೆಚ್ಚೋಕ್ಕಿಲ್ಲ, ನಾವು ನಂಬೀವಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದೋಳು, ಅಪ್ಪಯ್ಯ ನೀನೇನಾದ್ರು ಮಾಡಲ್ಲ ಅಂದರೆ ನನ್ನ ಬಾಳೇ ಹಾಳಾಗೋಗುತ್ತೆ. ಈ ಮದುವೆ ಏನಾದ್ರು ನಡೆದ್ರೆ ನಾನು ಜೀವಂತಕ್ಕೆ ಇರಲ್ಲ ಅಪ್ಪಯ್ಯ. ನಾ ಬದುಕಿರುವಾಗ ನನ್ನ ಮಗಳು ಜೀವನ ಹಾಳು ಮಾಡೋಕ್ಕೆ ನಾನು ಬಿಡಲ್ಲ. ಅಳಿಯಂದ್ರಿಗೆ ನೀನೊಬ್ಬರೇ ಹೆಣ್ಣು, ನೀನೇನು ಚಿಂತೆ ಮಾಡಬೇಡ ಅಂತ ವಿದ್ಯಾನಪ್ಪ ಹೇಳ್ತಾರೆ. ಚೆಲುವ ಹೇಳ್ತಾನೆ, ನಾನು ಹಟ್ಟಿಲಿ ಕದ್ದು ಮುಚ್ಚಿ ನಮ್ಮ ಅಳಿಯಂದ್ರಿಗೆ ಮದುವೆ ಮಾಡ್ತಾರಲ್ಲ, ನಾನು ಪಂಚಾಯಿತಿ ಕಳಿಸಿ ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಭದ್ರೇಗೌಡ ಫ್ಯಾನ್ ತಗೊಂಡು ಬಂದು ವಿದ್ಯೆ ಇರೋ ಹಟ್ಟಿಲಿ ಇಡ್ತಾರೆ. ಈ ಸೆಕೆಲಿ ಎಸಿಲಿ ಮಲಗೋದೇ ಕಷ್ಟ, ಅಂಥದ್ರಲ್ಲಿ ನನ್ನ ಅಮ್ಮಿ ಈ ಥರ ಜಾಗದಲ್ಲಿ ಹೆಂಗೆ ಮಲಗ್ತಾಳೇನೋ, ಇನ್ನಾದರೂ ಈ ಫ್ಯಾನ್ ತಂದಿದ್ದಾನಲ್ಲ ಆರಾಮಾಗಿ ಮಲ್ಕೊಳ್ಳಿ ಅಂತ ಫ್ಯಾನ್ ಇಟ್ಟು ಭದ್ರೇಗೌಡ ಹೋಗ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ಬರ್ತಾಳೆ. ಅಯ್ಯೋ ಫ್ಯಾನ್ ಬಂದಿದ್ದೆಲ್ಲ ಯಾರು ತಂದಿರ್ಬೋದು, ಅಮ್ಮಮ್ಮ ತಂದಿರ್ಬೋದಾ? ಅಮ್ಮಮ್ಮ ತಂದರೆ ನಂಗೆ ಹೇಳ್ತಾರಲ್ಲ. ಚಂಪಾ ಅಂತೂ ತರಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ಇಷ್ಟೋ ತನಕ ಅವಳ ಕುಂಟೆನೇ ಮಾತಾಡಿ ಬಂದಿದ್ದಲ್ಲ, ಮತ್ತು ಯಾರು ತಂದಿರ್ಬೋದು? ಓ ಇದು ಕೆಲಸ ನಮ್ಮ ಗೌಡ್ರದ್ದೇ ಇರ್ಬೋದು, ನಾನು ಫ್ಯಾನ್ನಲ್ಲಿ ಆರಾಮಾಗಿ ಮಲ್ಕೊಳ್ಳಿ ಅಂತ ತಂದಿರ್ಬೋದು ಅಂತ ಖುಷಿಯಾಗಿ ನಗಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಭದ್ರೇಗೌಡ ಹೊರಗಿಂದ ಅವಳು ನಗಾಡೋದನ್ನ ನೋಡ್ತಾ ಇರ್ತಾನೆ. ಮಾರನೇ ದಿನ ಭದ್ರೇಗೌಡ ಬಾಕ್ಸಲ್ಲಿ ತಗೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಬಂದು ಏನು ಅಣ್ಣ ತಮ್ಮ ಅಂತ ಕೇಳುವಾಗ, ವಿದ್ಯನಿಗೆ ನಲ್ಲಿ ಮೂಳೆ ಅಂದರೆ ತುಂಬ ಇಷ್ಟ ಅಲ್ಲ, ಅದನ್ನು ಚಂಪನ ಹತ್ರ ಮಾಡಿ ತಗೊಂಡೋಗ್ತಿದ್ದೀನಿ ಅಂದಾಗ, ಅವ್ರು ಇಲ್ದಾಗ ಯಾಕೆ ಕೊಡೋದು, ಅವ್ರ ಮುಂದೆನೇ ಕೊಡ್ಬೋದಲ್ಲ ಅಂತ ಕ್ವಾಟ್ಲೆ ಕೇಳ್ತಾನೆ. ಇಲ್ಲ ಕಣ, ಈ ಘಟನೆ ನಡೆದಾಗಿಂದ ಅವಳ ಮುಖ ನೋಡೋಕ್ಕೆ ಇರ್ಸು ಮುರ್ಸು ಆಗ್ತಿದೆ, ಅವಳು ಬರೋದಕ್ಕಿಂತ ಮುಂಚೆ ಕೊಟ್ಟು ಬರೋಣ ಅಂತ ಹೋಗಿ ಅವಳ ಹಟ್ಟಿ ಹತ್ರ ಇಡಕ್ಕೆ ಹೋಗ್ತಿದ್ದೀನಿ ಅಂತ ಹೋಗ್ತಾನೆ ಭದ್ರೇಗೌಡ. ಅಷ್ಟೊತ್ತಿಗೆ ಕ್ವಾಟ್ಲೆ ಇದ್ದವನು, ನಿನ್ನ ಈ ಕಾಳಜಿಗೆ ಅದಕ್ಕೆ ಮೇಲೆ ನಿನಗಿಷ್ಟು ಪ್ರೀತಿ ಇದೆ, ಅದಕ್ಕೆ ನಿಮ್ಮಿಬ್ಬರ ಮೇಲೆ ಈ ಕಣ್ಣು ಬಿದ್ದಿರೋದು, ಇದೆಲ್ಲ ಸರಿಯಾಗುತ್ತೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಷ್ಟೊತ್ತಿಗೆ ಭದ್ರೇಗೌಡ ಹೋಗಿ ವಿದ್ಯೆ ಇರೋ ಜಾಗದಲ್ಲಿ ಇಟ್ಟು ಬರ್ತಿರ್ತಾನೆ. ಅಷ್ಟೊತ್ತಿಗೆ ಹಿಂತಿರುಗುವಾಗ ವಿದ್ಯೆ ಅಲ್ಲಿ ನಿಂತಿರ್ತಾಳೆ. ಈ ಕಡೆ ಭದ್ರೇಗೌಡರ ಅಮ್ಮಮ್ಮ ಮತ್ತು ಗೋವಿಂದಂಗೆ ಕಾಫಿ ತಂದು ಕೊಡ್ತಾರೆ. ಅಷ್ಟೊತ್ತಿಗೆ ನಿಮ್ಮ ಅಣ್ಣ ಎಲ್ಲಿ ಅಂದಾಗ, ಅಣ್ಣ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಬಂದು, ಅಣ್ಣ ದೊಡ್ಡಣ್ಣ ಹೇಳಿದ್ರಲ್ಲ ಮದುವೆ ಖರ್ಚಿಗೆ ದುಡ್ಡನ್ನ ನಿನ್ನ ಹತ್ರ ಕೇಳು ಅಂತ, ಕೊಡ್ತೀಯ ಅಂತ ಹೇಳುವಾಗ ಅವನು 10 ಲಕ್ಷ ಕೊಡ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಏನಣ್ಣ ಇಷ್ಟೇ ಸಾಕಾಗುತ್ತಾ, ಈಗ ಚಿನ್ನದ ಬೆಲೆ ಗಗನಕ್ಕೇರಿದೆ, ನೀನು ನೋಡಿದರೆ ಇಷ್ಟೇ ಕೊಡ್ತಿದೀಯಲ್ಲ ಅಂತ ಹೇಳ್ತಾಳೆ. ನನ್ನ ಮಗಳನ್ನ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ ಇದ್ದೀನಲ್ವಣ್ಣ ಅಂದಾಗ, ಅಣ್ಣ ಹೇಳಿತಾನೆ ಯಾರು ಗೊತ್ತಿಲ್ದಂಗೆ ಸಿಂಪಲ್ಲಾಗಿ ಹಟ್ಟಿಲೇ ಮದುವೆ ಮಾಡೋಣ ಅಂತ, ಮತ್ತ್ಯಾಕೆ ದುಂದುವೆಚ್ಚ ಅಂತ ಹೇಳ್ತಾರೆ. ಆದ್ರೂ ನನ್ನ ಮಗಳು ತುಂಬ ಒಡವೆ ಆಗಿ ತಾಳಿ ಕಟ್ಸ್ಕೋಬೇಕು ಅಂತ ನೋಡಬೇಕು ಅಂತ ನನಗೆ ಆಸೆ. ಸರಿ, ಹಾಗಾದರೆ ಈ 10 ಲಕ್ಷನ ನಿನ್ನ ಖರ್ಚಿಗೆ ಇಟ್ಕ, ಒಡವೆ ಅಂಗಡಿಯವನ್ನೇ ಮನೆಗೆ ಕಳಿಸ್ತೀನಿ, ನಿನಗೆ ಯಾವ್ದು ಬೇಕೋ ಅದನ್ನು ನೀನೇ ಕೊಂಡ್ಕ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಹೋಗ್ತಾಳೆ. ಏನು ಗೌಡ್ರೆ ನೀವು ಇಲ್ಲಿ ಬಂದಿದ್ದೀರಾ ಅಂದಾಗ, ಇಲ್ಲೇ ಹೋಗ್ತಿದ್ದೆ ಅದಕ್ಕೆ ನೋಡೋಣ ಅಂತ ಬಂದೆ ಅಂತ ಹೇಳ್ತಾನೆ ಭದ್ರ. ಹಾಗಾದರೆ ಒಳಗೆ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಸುಮ್ಮನೆ ಬಂದೆ, ಸುಮ್ಮನೆ ಬರೋಕ್ಕಿಲ್ಲಲ್ಲ ಗೌಡ್ರೆ ನೀವು ಅಂತ ಆ ಟಿಫಿನ್ ಬಾಕ್ಸ್ ನೋಡಿ, ಈ ಟಿಫಿನ್ ಬಾಕ್ಸ್ ಯಾರು ತಂದಿದ್ದು ಗೌಡ್ರೆ ಅಂತ ಕೇಳಿದಾಗ, ಅದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯೆ ಟಿಫಿನ್ ಬಾಕ್ಸ್ನ ತಗೊಂಡು, ಇದನ್ನು ಯಾರು ತಂದಿಟ್ರು ಗೌಡ್ರೆ ಅಂದಾಗ, ಯಾರ ಕ್ವಾಟ್ಲೆ ತಂದಿಟ್ಟಿರ್ಬೋದು ಅಂತ ಭದ್ರೇಗೌಡ ಹೇಳ್ತಾನೆ. ಯಾಕೆ ಗೌಡ್ರೆ ಸುಳ್ಳು ಹೇಳ್ತೀರಾ, ಆ ಫ್ಯಾನು ಬಾಟ್ನ ಚಂಪನ ಹತ್ರ ತಂದು ಅಡುಗೆ ಮಾಡಿ ಕುಡಿಸಿರೋದು ನನಗೆ ಗೊತ್ತಿಲ್ವಾ ಗೌಡ್ರೆ? ಯಾಕೆ ಗೌಡ್ರೆ ಮನಸ್ಸಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ಈ ಥರ ಮಾಡ್ತಿದ್ದೀರಾ, ನಾನು ನಿಮ್ಮನ್ನು ತುಂಬ ದಿನದಿಂದ ನೋಡ್ತಿದ್ದೀನಿ, ನೀವು ನನ್ನ ಮುಖ ಕೊಟ್ಟೇ ಮಾತಾಡೋಕ್ಕಿಲ್ಲ, ಯಾಕೆ ಗೌಡ್ರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ವಿದ್ಯೆ ಕೇಳ್ತಾಳೆ. ತಪ್ಪು ಮಾಡಿರೋದು ನೀನಲ್ಲ, ತಪ್ಪು ಮಾಡಿರೋದು ನಾನು, ಹಾಗಾಗಿ ನಿನಗೆ ಮುಖ ತೋರ್ಸೋಕ್ಕೆ ನಂಗೆ ಆಗ್ತಿಲ್ಲ ಅಂತ ಭದ್ರೇಗೌಡ ಹೇಳ್ತಾನೆ. ಅದಕ್ಕೆ ವಿದ್ಯೆ ಹೇಳ್ತಾರೆ, ನೀವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಗೌಡ್ರೆ, ಅದನ್ನು ಫಸ್ಟು ನಿಮ್ಮ ಮನಸ್ಸಿಂದ ತೆಗೆದಾಕಿ.
ನೀವು ತಪ್ಪು ಮಾಡಿರ್ಬೋದು ಅಂತ ಯಾರು ಬೇಕಾದ್ರೂ ಹೇಳ್ಬೋದು, ಆದರೆ ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ಲ. ಅದು ಒಂದು ಹೆಣ್ಣಿನ ವಿಚಾರದಲ್ಲಿ ನೀವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ವಿದ್ಯಾ ಭದ್ರೇಗೌಡಂಗೆ ಹೇಳ್ತಾಳೆ. ಭದ್ರೇಗೌಡ ಹೇಳ್ತಾನೆ, ನಾನು ಹುಟ್ಟಿದಾಗಿಂದನೂ ನಮ್ಮ ಅಪ್ಪಯ್ಯನ ನಾನು ದೇವ್ರ ಥರ ನೋಡಿದ್ದೀನಿ. ನಮ್ಮ ಮನೆಯವರೆಲ್ಲ ನನ್ನನ್ನು ಸಣ್ಣದ್ರಿಂದ ನೋಡಿದ್ದೀನಿ. ಆದರೆ ಅವರೆಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದರು. ಆದರೆ ನೀನು ಹೆಂಗವ್ವಿ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತೀಯ ಅಂದಾಗ ವಿದ್ಯೆ ಹೇಳ್ತಾಳೆ, ಹೆಣ್ಣಿಗೆ ಗಂಡಸ್ರ ಕಣ್ಣಲ್ಲಿ ಯಾವ ಭಾವನೆ ಅಂತ ಕಾಣುತ್ತೆ, ಆದರೆ ನಿಮ್ಮ ಕಣ್ಣಲ್ಲಿ ಯಾವತ್ತೂ ಆ ಕೆಟ್ಟ ದೃಷ್ಟಿ ಕಂಡಿಲ್ಲ ಗೌಡ್ರೆ. ಹಾಗಾಗಿ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಸರಿ ಗೌಡ್ರೆ ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾರೆ. ನನಗೆ ಬೇಡ ನೀನು ಮಾಡು ಅಂದಾಗ, ಅದೇ ಮತ್ತೆಯ ನೀವು ಮಾಡಲ್ಲ ಅಂದರೆ ನಾನು ಮಾಡಲ್ಲ. ಈ ವಿಚಾರ ಆದಾಗಿಂದ ನೀವು ಸರಿಯಾಗಿ ಊಟನೇ ಮಾಡಿಲ್ಲ, ಬನ್ನಿ ಅಂತ ಊಟ ಬಡಿಸ್ತಾಳೆ. ಊಟ ಬಡಿಸಿ ತಕ್ಷಣ ಕೇಳ್ತಾಳೆ, ಏನು ಗೌಡ್ರೆ ಬರೀ ನಲ್ಲಿ ಮೂಳೆನೇ ಉಂಟು ಅಂದಾಗ, ನಿನಗೆ ನಲ್ಲಿ ಮೂಳೆ ಅಂದರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಅಂದಾಗ ಸರಿ ಅಂತ ಹಾಕ್ತಾಳೆ. ಹಾಕಿದ ತಕ್ಷಣ ಅವ್ನು ಯೋಚನೆ ಮಾಡ್ತಿರ್ತಾನೆ, ಯಾಕೆ ಗೌಡ್ರೆ ತಿನ್ನಿ ಅಂದಾಗ ಇದು ಹೇಗೆ ತಿನ್ನೋದು ಅಂತ. ಅಯ್ಯೋ ಇದು ತಿನ್ನಕ್ಕೆ ಬರಲ್ವಾ ಅಂತ ಹೇಗೆ ತಿನ್ನೋದು ಅಂತ ತೋರಿಸ್ತಾಳೆ. ಅದೇ ನಮ್ಮನೆ ಮನೆ ದೇವ್ರ ಪೂಜೆಯಲ್ಲಿ ನೀನು ತಿಂದೆ ಅಲ್ಲ, ಆ ಥರ ತಿನ್ನೋದ ಅಂತ ಹೇಳ್ತಾನೆ. ಅದಿನ್ನೂ ನೀವು ಮರ್ತೇ ಇಲ್ವಾ ಅಂತ ವಿದ್ಯಾ ಹೇಳ್ತಾಳೆ. ಮತ್ತೆ ಯೋಚನೆ ಮಾಡ್ತಿರ್ತಾನೆ, ನೀನು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ. ಹಟ್ಟಿಯವರೆಲ್ಲ ನನ್ನನ್ನು ತಿರಸ್ಕಾರ ಮಾಡಿದರು, ನೀನು ಇನ್ನೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಲ್ಲ, ಅದಕ್ಕೆ ಉತ್ತರನೇ ಕೊಡಲಿಲ್ಲ ಅಂದಾಗ ವಿದ್ಯಾ ಹೇಳ್ತಾಳೆ, ನನಗೆ ನಿಮ್ಮ ಕಣ್ಣಲ್ಲಿ ಯಾವತ್ತೂ ಆ ಥರ ಕೆಟ್ಟ ಭಾವನೆ ಕಂಡಿಲ್ಲ ಗೌಡ್ರೆ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಲ್ಲಿರೋದು ಬರೀ ಬೇರೆಯವರಿಗೆ ಸಹಾಯ ಮಾಡೋ ಮನೋಭಾವನೆ ಗೌಡ್ರೆ, ಹಾಗಾಗಿ ನಿಮ್ಮ ಮೇಲೆ ನಂಬಿಕೆ ಇದೆ ಅಂದಾಗ ಭದ್ರೇಗೌಡ ಹೇಳ್ತಾನೆ, ಅದಕ್ಕೆ ಕಣಮ್ಮಿ ನಾನು ಇನ್ನೂ ಬದುಕಿರೋದು, ಇಲ್ಲಾಂದಿದ್ರೆ ಹಟ್ಟಿಯವರೆಲ್ಲ ನೀನು ಮೋಸ ಮಾಡಿದ್ದೀಯ ಅಂದಾಗ ನಾನು ಅವಾಗೆ ಸಾಯಬೇಕು ಅಂದ್ಕೊಂಡೆ. ಆದರೆ ನೀನು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿದ್ದೀಯಲ್ಲ, ಅದಕ್ಕೆ ನನಗೊಂಥರ ಭರವಸೆ ಬಂದಿದೆ ಅಂತ ವಿದ್ಯಾನಿಗೆ ಭದ್ರೇಗೌಡ ಹೇಳ್ತಾನೆ. ಗೌಡ್ರೆ ನೀವು ಇನ್ನು ಈ ಥರ ಸಾಯೋ ಮಾತಾಡಿದರೆ ಅಷ್ಟೇ ಮತ್ತೆ, ನಾನು ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಈ ಪ್ರಪಂಚನೇ ಬೇಕಾದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತೇಳಿ, ಆದರೆ ನೀವೇನು ಅಂತ ನನಗೆ ಗೊತ್ತು ಗೌಡ್ರೆ ಅಂತ ವಿದ್ಯಾ ಹೇಳ್ತಾಳೆ. ಗೌಡ್ರೆ ಸತ್ಯ ಏನು ಅನ್ನೋದು ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಗೊತ್ತಾಗೋದು ತಡ ಆಗ್ಬೋದು, ಆದರೆ ಅದು ಯಾವತ್ತಿದ್ರೂ ನಾಶ ಆಗಲ್ಲ ಗೌಡ್ರೆ, ಯಾವತ್ತಿದ್ರೂ ಗೊತ್ತೇ ಆಗುತ್ತೆ ಅಂತಾನೆ. ಅಷ್ಟೊತ್ತಿಗೆ ಭದ್ರೇಗೌಡ ಅಳ್ತಿರ್ತಾನೆ. ಯಾಕೆ ಗೌಡ್ರೆ ಅಳ್ತೀರಾ ಅಂದಾಗ, ನಿನ್ನ ಮಾತು ಕೇಳಿ ಅಳು ಬಂತಮ್ಮಿ ಅಂತ ಹೇಳ್ತಾಳೆ. ಭದ್ರೇಗೌಡ ಹೇಳ್ತಾನೆ, ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಕೈ ಎತ್ತಿ ಮುಗಿಬೇಕಮ್ಮಿ ಅಷ್ಟೇ ಅಂತೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ. ಈ ಕಡೆ ನೋಡಿದರೆ ತಮಟೆ ಶಬ್ದ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಬಂದು, ಇದ್ಯಾರೋ ನಮಗೆ ಹೇಳದೆ ನಮ್ಮೂರಲ್ಲಿ ದೇವ್ರನ್ನ ಎತ್ತಿರೋದು ಅಂದಾಗ ಗೋವಿಂದ ಹೇಳ್ತಾನೆ, ನಮಗೆ ಗೊತ್ತಿಲ್ಲದೆ ಯಾರನ್ನ ಎತ್ತುತ್ತಾರೆ, ಬನ್ನಿ ಹೋಗಿ ನೋಡೋಣ ಅಂತ ಎಲ್ಲರೂ ಹೋಗ್ತಾರೆ. ಹೊರಗೆ ಹೋಗಿ ನೋಡಿದರೆ ಚೆಲುವರಾಜ ತಮಟೆ ಬಡಿತಿರ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದವಳು, ಅಪ್ಪ ನಿಲ್ಲಿಸಿ ಅಪ್ಪ, ಯಾಕಪ್ಪ ಹಿಂಗೆ ಮಾಡ್ತಿದ್ದೀರಿ ಅಂದಾಗ, ನನ್ನ ಅಳಿಯನಿಗೆ ಇನ್ನೊಂದು ಮದುವೆ ಮಾಡ್ತಿದ್ದಾರೆ, ಅದಕ್ಕೆ ನ್ಯಾಯ ಕೇಳೋಕ್ಕೆ ನಾನು ಬಂದಿದ್ದೀನಿ ಅಂತಾನೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದವಳು, ಅಪ್ಪ ಅದು ಕುತ್ಕೊಂಡು ಮಾತಾಡೋಣ, ಈ ಥರ ಮಾಡಿದರೆ ಸರಿಯಾಗುತ್ತಾ ಅಂತ. ಅವನು ಯಾರು ಹೇಳಿದ್ರು ಕೇಳ್ತಾರೇ ಇರಲ್ಲ. ಈಶ್ವರಿನೂ ಹೇಳ್ತಾರೆ, ಯಾಕೆ ಹಿಂಗೆ ಮಾಡ್ತಿದ್ದೀಯ ಅಂದ್ರೂ ಅವನು ತಮಟೆ ಬಳಸೋದು ನಿಲ್ಲಿಸ್ತಾನೆ ಇರಲಿಲ್ಲ. ಅಷ್ಟೊತ್ತಿಗೆ ಶಿವರಾಮೇಗೌಡ ಇದನ್ನೆಲ್ಲ ನೋಡದೆ ಸೀದಾ ಒಳಗೆ ಹೋಗ್ತಾನೆ. ಮನೆಯವರೆಲ್ಲರೂ ಒಳಗೆ ಹೋಗ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.